ಚಿನ್ನದ ಇದು ನಾನು ನೋಡಿದ ಸಿನಿಮಾಗಳು ಫಸ್ಟ್ ಇಯರ್ PUC ಇದು. ಇಷ್ಟು ದುಡ್ಡಿತ್ತು ಅಂದ್ರೆ ಒಂಥರ ಶ್ರೀಮಂತನೇ. 85% 1957 1918 ಜಿರಳೆ ಮತ್ತೆ ಕಪ್ಪೆ ಎರಡೂ ಮಾಡಿದ್ದೀನಿ. ಸರಿಗಮ ಅಪ್ಪ ಎಲ್ಲ ಕಲ್ತು 89 ಅಲ್ಲಿ ನಾನು ಮದ್ವೆ ಆಗಿದ್ದು. ಅಲ್ಲಿಗೆ ಸಂಗೀತ ಕ್ಲಾಸ್ ಎಂಡ್ ಆಯ್ತು. ನಮ್ಮ ಅಮ್ಮಂದು ಇಷ್ಟೊಂದೆಲ್ಲ ಫ್ಲಾಶ್ ಬ್ಯಾಕ್ ಐತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಇಷ್ಟೇ ಎಲ್ಲ ಇನ್ನೂ ಐತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಮಾಡ್ತಿರೋದೇನಂದ್ರೆ, ಖುಷಿ, ನಾನು ನಿನಗೆ 100 ರೂಪಾಯಿ ಕೊಡ್ತೀನಿ, ಸರಿನಾ? ಅಮ್ಮ ಏನ್ ಐಟಮ್ ಹೇಳುತ್ತೆ ಅದನ್ನ ಮರಿದೇ ತಗೋಬರ್ಬೇಕು, ಸರಿನಾ? ಇವಾಗ ಇಲ್ಲಿ ನಾನು 100 ರೂಪಾಯಿ ಕೊಡ್ತಾ ಇದ್ದೀನಿ. ಅದ್ರಲ್ಲಿ ಏನಾರು ಐಟಮ್ ತರ್ಸ್ಕೊ. ಮನೇಲಿರೋದು 2 ಐಟಮ್ ಮಾತ್ರ ಯೂಸ್ ಮಾಡ್ಬೇಕು, ಇನ್ ಮಿಕ್ಕಿದೆಲ್ಲ ಅಂಗಡಿಯಿಂದಾನೆ ತರ್ಸ್ಬೇಕು. ಅದು ನೀನು ಒಂದ್ಸಲಿ ಮಾತ್ರ ಹೇಳ್ಬೇಕು ಖುಷಿದ್ರವಾಗೆ ಏನ್ ತರಬೇಕು, ಎಷ್ಟು ತರಬೇಕು ಅಂತ. ಅವ್ರೇನಾರು ಮರ್ತ್ಕ ಬಂದ್ರೆ ಅವ್ರು ತಂದಿರೋದ್ರಲ್ಲೇ ನೀನ್ ರೆಡಿ ಮಾಡ್ಬೇಕು. ಏನ್ ಮಾಡೋಣ, ಕಡ್ದು ಮಾಡೋಣ. ಅದಕ್ಕೇನ್ ಮಾಡು ಅಂತಂದ್ರೆ, ಒಂದು ಕೊಬ್ಬರಿ ತಗೋ, 1/4 kg ಮೈದಾ ಹಿಟ್ಟು. ಧ್ರುವ ನೀನು ಜೊತೆಲಿ ಹೋಗು, ಇಬ್ರು ಸೇರಿ ತಗೊಬನ್ನಿ, ಆಯ್ತಾ? 10 ರೂಪಾಯಿಗೆ ದ್ರಾಕ್ಷಿ ಗೋಡಂಬಿ. 100 ರೂಪಾಯಿ ಕೊಟ್ಟಿದ್ದೀನಿ. ಇಷ್ಟರಲ್ಲಿ ನೀವು 4 ಸಾಮಾನು ತರಬೇಕು. ಒಂದು 10 ರೂಪಾಯಿ ಕಳ್ಳೆ, 10 ರೂಪಾಯಿ ದ್ರಾಕ್ಷಿ ಗೋಡಂಬಿ, 1 ಕೊಬ್ಬರಿ, 1/4 kg ಮೈದಾ ಹಿಟ್ಟು. ಗೊತ್ತಾಯ್ತಾ ಇಬ್ರಿಗೂ ಏನೇನು ಅಂತ? ಪನ್ನೀರ್ಗೋಸ್ಕರ ಕೊಬ್ಬರಿ ಮೈದಾ ಹಿಟ್ಟು ತರಬೇಕು. ಮೈದಾ ಹಿಟ್ಟು ಕೊಬ್ಬರಿ ಕೊಡ, ಕೊಬ್ಬರಿ ಮೈದಾ ಹಿಟ್ಟು ಕೊಬ್ಬರಿ. ನಿಂಗೇನು ಹೇಳ್ತು ಗೊತ್ತಾಯ್ತಾ? ಮೈದಾ ಹಿಟ್ಟು ಕೊಬ್ಬರಿ ನನ್ಗೆ ಹೇಳ್ತು, ಹಿಂಗೆ ಮರ್ತೋಯ್ತು ಕಣೆ. ಕೇಳು, ನನ್ಗೇನ್ ಗೊತ್ತು? ನಾ ಮೈದಾ ಹಿಟ್ಟು ಕೊಬ್ಬರಿ ನಂಗೆ ಏನೇ ಗೊತ್ತಿರೋದು. ನಂಗೆ ಗೊತ್ತಿಲ್ಲ ಕಣೋ. ನೀವ್ ಮರ್ತೋದಿರಿ ಇಲ್ಲ ಬಿಡು, ಏನಾಗ್ಲು ಆಗ್ಲಿ. ಮೈದಾ ಕೊಬ್ಬರಿ, ಮೈದಾ ಕೊಬ್ಬರಿ, ಮೈದಾ ಕೊಬ್ಬರಿ, ಮೈದಾ ಕೊಬ್ಬರಿ, ಮೈದಾ ಹಿಟ್ಟು. ಅಂಟಿ ಮೈದಾ ಹಿಟ್ಟು ಕೊಬ್ಬರಿ ಆಯ್ತಾ? ಮೈದಾ ಹಿಟ್ಟು ಕೊಬ್ಬರಿ ಇಲ್ವಾ? ಇಲ್ವಂತೆ. ಅಂಕಿ ತಿಕ್ಕೈತೆ, ಬನ್ನಿ ಹೋಗೋಣ. ಅಂಕಲ್ ಮೈದಾ ಹಿಟ್ಟು ಕೊಬ್ಬರಿ ಆಯ್ತಾ? ಕೊಬ್ಬರಿ ಇಲ್ಲ, ಮೈದಾ ಹಿಟ್ಟು ಐತೆ. ಮೈದಾ ಹಿಟ್ಟು ಐತಂತೆ, ಕೊಬ್ಬರಿ ಇಲ್ಲ. ನೋಡೋಣ, ಏನೋ ತರಕ್ ಹೋಯ್ತಾ ಇದೀವಿ, ಹೋಗ್ಬಿಟ್ಟು ತಕೋಬರ್ತೀವಿ ಅಷ್ಟೇ. ಕೊಬ್ಬರಿ ಮೈದಾ ಹಿಟ್ಟು ಎಲ್ಲಾರು ಕೇಳ್ತಾಳೆ ಏನ್ ಇಟ್ಕೊಳ್ತಾ ಇದೀಯ ಅಂತ. ಇವ್ರಿಗೆ ಈ ಫೋನ್ ವಿಷಯ ಗೊತ್ತೇ ಇಲ್ಲ. ಆಂಟಿ ಕಳ್ರ ಹಿಟ್ಟು ಮತ್ತೆ ಗೋಡಂಬಿ ದ್ರಾಕ್ಷಿ, ಹಂಗೆ ಏನೋ ಅದು ಕೊಬ್ಬರಿ ಹೇಳ. ಕಳ್ರೆ ಮತ್ತೆ ದ್ರಾಕ್ಷಿ ಗೋಡಂಬಿ ಹಂಗೆ ಕೊಬ್ಬರಿ ಮತ್ತಿನ್ನೇನು ಏನಪ್ಪ ಮರ್ತೋಯ್ತು. ಒಂದೇ 1 ಸೆಕೆಂಡ್ ಬೇಗ. ಏನ್ ಹೇಳೋ ಅದು ಕೊಟ್ಬಿಡಿ, ಆಮೇಲೆ ನೋಡಿ. ಮೈದಾ ಹಿಟ್ಟು ಆಮೇಲೆ ಅಷ್ಟೇ ಆಂಟಿ. ಮೈದಾ ಹಿಟ್ಟು ಇನ್ ಹೇಳ್ದಲ್ಲ ಅಷ್ಟು. ಹೇಳಲ್ಲ, ನಾನು ಹೇಳಲ್ಲ, ನೀನು ಹೇಳು ಬಿಗು. ಇದು ತಕೊಂಡಿದ್ದೀವಿ ಫ್ರೆಂಡ್ಸ್. ನಾವು ನೆಕ್ಸ್ಟ್ ನೋಡೋಣ. ಬನ್ನಿ ಮನೆಗೆ, ಬನ್ನಿ ಮಿಲ್ಕ್ ಹೋಗೋಣ. ಬಂದ್ವಿ ಗಾಯ್ಸ್. ಗೋಧಿ, ಮೈದಾ, ಕೊಬ್ಬರಿ, ಹುರುಗಡ್ಲೆ, ದ್ರಾಕ್ಷಿ ಗೋಡಂಬಿ. ಮನೇಲಿರೋ ಇನ್ನೊಂದೆರಡು ಐಟಮ್ಸ್ನ ಮಿಕ್ಸ್ ಮಾಡಕ್ಕೆ ಹೇಳೋರೆ. ನಾನು ಸಕ್ಕರೆ ಮತ್ತು ಎಣ್ಣೆ ಮನೆಯಿಂದ ಉಪಯೋಗಿಸ್ಕೊತೀನಿ. ಇದು 20 30 90 ಆಯ್ತು. 90 ರೂಪಾಯಿ.
ಗೈಸ್ ಅಲ್ಲಿ ನಮ್ಮಮ್ಮ ಕರ್ಜಿಕಾಯಿ ಮಾಡೋಕ್ಕೆ ಒಂದಷ್ಟು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊತವ್ರೆ. ನಾನು ಇಲ್ಲಿ ನಮ್ಮಮ್ಮಂದು ಲಾಕರ್ ಇತ್ತು ಒಂದು ಹಳೇದು, ಅಲ್ಲಿ ಒಂದಷ್ಟು ಖುಷಿ ಹಳೆ ಮೆಮೊರೀಸು ಫೋಟೋಸು. ಇದ್ರಲ್ಲಿ ಏನೈತೆ ಅಂತ ಗೊತ್ತಾದ್ರೆ ಗೈಸ್, ನಮ್ಮಮ್ಮಂದು ಹಳೆ ಫೋಟೋಸು, ಅವಾಗೊಂದು ₹1 ನೋಟ್ಸ್ ಎಲ್ಲ ನೋಡಿ ಹೆಂಗಿಟ್ಟವ್ರೆ. ಇದಿಷ್ಟ್ರದ್ದು ಒಂದೊಂದು ಕತೆಗಳಿರುತ್ತಲ್ಲ. ನಮ್ಮಮ್ಮನ್ನೇ ಕೇಳೋಣ ಈಗ. ಇದು ನಮ್ಮಮ್ಮ, ಇದು ನಮ್ಮ ಅಣ್ಣನ ಮಗಳು ಖುಷಿ. ನೋಡಿ ಇಬ್ರು ಸೇಮ್ ಒಂದೇ ಥರ ಇಲ್ವ, ಒಂದು ಸ್ವಲ್ಪ ಸಿಮಿಲರ್, ಸೇಮ್ ನಮ್ಮ ಅಮ್ಮನ ಥರನೇ ಇರೋದು ಇವಳು ಒಂದು ಸ್ವಲ್ಪ. ಅದಕ್ಕೆ ಇವಳಂದ್ರೆ ನಂಗೆ ಸ್ವಲ್ಪ ಜಾಸ್ತಿ ಇಷ್ಟ. ಗೈಸ್ ಇಲ್ಲಿ ಅದನ್ನೆಲ್ಲ ಒತ್ಕೊಂಡು ರೆಡಿ ಮಾಡ್ಕೊತವ್ರೆ. ಅಲ್ಲಿ ಒಳಗಡೆ ಫಿಲ್ ಮಾಡೋದೇನೈತೆ, ಕಾಯಿ ಕೊಬ್ಬರಿದು ಸಕ್ಕರೆ ಎಲ್ಲ ಮಿಕ್ಸ್ ಆಗಿ ಅದಲ್ಲಿ ರೆಡಿ ಐತೆ. ಇದನ್ನು ಒತ್ತಿ ಇದ್ರೊಳಗಡೆ ಅದನ್ನು ಫಿಲ್ ಮಾಡಿ ಈ ಥರ ಡಿಸೈನ್ ಇಲ್ಲೈತೆ ನೋಡಿ, ಈ ಥರ ಡಿಸೈನ್ ಮಾಡಿ ಮಾಡ್ಕೋದು. ಆಮೇಲಿಂದ ಎಣ್ಣೆಗೆ ಹಾಕಿ ಬೇಯಿಸೋದು. ಅಮ್ಮ ಈ ಫೋಟೋ ಯಾವಾಗ ತೆಗ್ದಿದ್ದು? ನಾನೊಂದು 1 ವರ್ಷದ ಮಗುನಲ್ಲಿ ತೆಗ್ಸಿರೋದಂತೆ. ಫೋಟೋ ಕೂತ್ಕೊಳಕ್ಕೆ ಅಳ್ತಾ ಇದ್ದಿದ್ದಕ್ಕೆ ಮುಂದೆ ಚಿಲ್ಲರೆ ಕಾಸು ಗುಡ್ಡಿ ಹಾಕೋರೆ. ಕಾಸನ್ನ ಕೈಯಿಂದ ಎತ್ಕೊಳಕ್ಕೆ ಹೋದಾಗ ಫೋಟೋ ತೆಗ್ದಿರೋದು. ಮುಂದೆ ಚಿಲ್ಲರೆ ಕಾಸೆಲ್ಲ ಐತೆ, ಅದನ್ನ ಎತ್ಕೊತಾ ಕೂತಿರುವಂಗೆ ಫೋಟೋ ತೆಗ್ದವ್ರೆ. ಚಿಲ್ಲರೆ ಕಾಸು ಐತಾ ಅದು? ಅಳ್ತಾ ಇತ್ತು ಪಾಪು ಅಂತ ಚಿಲ್ಲರೆ ಕಾಸು ಇಟ್ಟಿದ್ರಂತೆ. 1 ವರ್ಷದ ಪಾಪುಗೆ ಫೋಟೋ ತೆಗ್ದಿರೋದು ನೋಡಿ. ಇದು ನಮ್ಮಮ್ಮ 1 ವರ್ಷ ಇದ್ದಾಗ ತೆಗ್ದಿರೋ ಫೋಟೋ, ಇವಳ ಥರನೇ. ಇದು ನೋಡಿ ಸಕ್ಕತ್ತಾಗೈತೆ. ಇದು ಯಾವಾಗ ತೆಗ್ದಿದ್ದು? ಇದು 4 ವರ್ಷದವಳು ಇರ್ಬೇಕಾದ್ರೆ ಮಗ್ಗನ ಜಡೆ ಬೇಸಿಗೆ ರಜಾ ಬಂದಾಗ, ಸ್ಕೂಲ್ ಬೇಸಿಗೆ ರಜಾಗಳ ಟೈಮಲ್ಲಿ ಮಲ್ಲಿಗೆ ಮಗ್ಗಿನ ಕಾಲದಲ್ಲಿ ಮಲ್ಲಿಗೆ ಜಡೆ ಹಾಕ್ಸೋರು. ಅವಾಗ ಹಾಕ್ಸಿ ಅಮ್ಮಂದು ಸೀರೆ ಉಡಿಸಿ ಸೀರೆ ತೆಗ್ಸಿರೋದು ಮಗ್ಗನ ಜಡೆದು ಫೋಟೋ. ಅವಾಗೆಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕ್, ಕಲರ್ ಇರಲಿಲ್ಲ ಫೋಟೋ ಸ್ಟುಡಿಯೋದಲ್ಲಿ. ಇದ್ಯಾರಿದು? ಇದು ಕೂಡ ನಾನೇನೆ. ಆವಾಗ ಆ ಸೀರಿಯಲ್ ಹುಟ್ಟಿದ ಫೋಟೋಗಿಂತ ಮುಂಚೆ ಫೋಟೋ ತೆಗ್ಸಿರೋದು. ಆವಾಗಲೂ ಮಗ್ಗಿನ ಜಡೆನೇ ಹಾಕ್ಸಿರೋದು, ಫ್ರಾಕಲ್ಲಿ ಹೊಡ್ಸಿರೋದು. 3 ವರ್ಷದ ಮಗು ಇರ್ಬೇಕು ನಾನು ಅವಾಗ. 3 ವರ್ಷ. ಇದು 1 ವರ್ಷ. ಅದು 4 ವರ್ಷದ ಮಗು. ಇದು 1 ವರ್ಷ, ಇದು 3 ವರ್ಷ, ಇದು 4 ವರ್ಷ. ಓಕೆ. ಇದು 1 ವರ್ಷ, ಇದು 3 ವರ್ಷ, ಇದು 4 ವರ್ಷ. ಇದರಲ್ಲೂ ಏನೇನೋ ಐತೆ. ಮಹಾರಾಣಿ ಫಸ್ಟ್ ಇಯರ್ PUC ಇದು. ಫಸ್ಟ್ ಇಯರ್ PUC ನ? ಎಲ್ಲಿ ಮಾಡಿದ್ದು PUC? ಮಹಾರಾಣಿ ಸೈನ್ಸ್ ಕಾಲೇಜ್. ಸೈನ್ಸ್ ಕಾಲೇಜ್. ನಾನು ನೋಡಿದ ಸಿನಿಮಾಗಳು 1983 ಕವಿರತ್ನ ಕಾಳಿದಾಸ, ಬೆಂಕಿ ಬಲೆ, ಲೀಡರ್ ವಿಶ್ವನಾಥ್, ಚಲಿಸು. ವಾವ್, ಇದು ಆಕ್ಚುಲಿ ಚೆನ್ನಾಗಿರೋದು. ಏನೇನೋ ಐತೆ ಇದರಲ್ಲಿ, ಕೇಳೋಣ. ಇದೇನಿದು? ನಾವು ಬನ್ನೂರಿನಲ್ಲಿ ಇದ್ವಿ. ಬನ್ನೂರಿಂದ ಮೈಸೂರಿಗೆ ಕಾಲೇಜಿಗೆ ಬರ್ತಾ ಇದ್ದಿದ್ದು. ಬನ್ನೂರಲ್ಲೇ ಒಂದು 4 ಥಿಯೇಟ್ರ್ ಇದ್ದಿದ್ದು ಅಷ್ಟೇ ಅವಾಗ. ಒಂದು ರತ್ನ ಥಿಯೇಟ್ರು, ಸೋಮೇಶ್ವರ ಥಿಯೇಟ್ರು, ಮತ್ತು ಇಂದಿರಾ ಥಿಯೇಟ್ರ್ ಅಂತ. ಆ 3 ಥಿಯೇಟ್ರ್ಗಳಲ್ಲಿ ಯಾವುದೇ ಫಿಲಮ್ ಬಂದರೂ ನಮ್ಮ ಮನೆಯವ್ರ ಜೊತೆ ನಾವು ಹೋಗವು, ಎಲ್ಲ ಫ್ಯಾಮಿಲಿ ಸಹಿತ ಹೋಗವು. ಆಗ ನೋಡಿದ ಫಿಲಮ್ಗಳು, ಇಂತಿಂಥ ವರ್ಷದಲ್ಲಿ ಇಂಥ ಫಿಲಮ್ಗಳು ನೋಡಿದ್ವು. ಆವಾಗ ಒಂದು ಹುಚ್ಚು, ಏನು ಮಾಡಿದ್ರು ಅದನ್ನು ಬರ್ದು ಇಟ್ಕೊಳ್ಳೋದು. ಫಿಲಮ್ ನೋಡಿದ್ರೆ, ಕಾದಂಬರಿ ಓದಿದ್ರೆ ಅದನ್ನೆಲ್ಲ ಬರ್ದು ಇಂಥದ್ದು ಓದಿದ್ದೀವಿ, ಇಂಥದ್ದು ನೋಡಿದ್ದೀವಿ ಅಂತ ಬರ್ಕೊಳ್ಳೋದು ಒಂದು ಹ್ಯಾಬಿ. ಅದನ್ನು ಈ ಬುಕ್ಕಲ್ಲಿ ಬರೀತಿದ್ದೆ ನಾನು ಅವಾಗ. 83 ನೋಡಿರೋ ಫಿಲಮ್ಗಳು ಸುಮಾರು ಒಂದು 10 ಫಿಲಮ್ ನೋಡಿದ್ದೀನಿ ಆ ವರ್ಷ. ನೆಕ್ಸ್ಟ್ ಇನ್ನೇನೇನೈತೆ? ಎಲ್ಲ 83ದು, 84ದು, 85ಅಲ್ಲಿ ನೋಡಿರೋ ಫಿಲಮ್ಗಳು. ನಾನು ಮದುವೆ ಆಗಿದ್ದು 89, ಅಲ್ಲಿವರೆಗೂ ನೋಡಿದ ಎಲ್ಲ ಫಿಲಮ್ಗಳು ಬರೆದಿದ್ದೀನಿ ವರ್ಷ. ಇದು ಯಾವುದು? ತಾಳಿಯ ಆಣೆ, ಸತ್ಯಂ ಶಿವಂ ಸುಂದರಂ, ಶುಭ ಮಿಲನ, ಬ್ರಹ್ಮ ವಿಷ್ಣು ಮಹೇಶ್ವರ, ಬಂಗಾರದ ಜಿಂಕೆ. ಇದಿಷ್ಟು ಎಲ್ಲ ಸಿನಿಮಾನು ಥಿಯೇಟ್ರಲ್ಲೇ ನೋಡಿರೋದಾ? ಹೌದು. ಅವಾಗ ಮೊಬೈಲ್ ಏನು ಇರಲಿಲ್ಲ, ಮತ್ತೆ ಟಿವಿ ಕೂಡ ಇರಲಿಲ್ಲ. ನಮ್ಮನೆಗೆ ಟಿವಿ ಬಂದಿದ್ದು ಕೂಡ ತುಂಬ ನಿಧಾನನೇ. ಆಗ ಟಿವಿ ಬಂದರೂ ಬರೀ ಹಿಂದಿ ಚಾನಲ್ ಬರ್ತಾ ಇದ್ದಿದ್ದು. ಕನ್ನಡ ಹಾಕ್ಸ್ಬೇಕು ಅಂದರೆ ದೊಡ್ಡ ಆ್ಯಂಟೆನು, ಸುಮಾರು ಒಂದು 40 ಅಡಿ 50 ಅಡಿ ಆ್ಯಂಟೆನ ಹಾಕಿಸ್ತಿದ್ದು ಕನ್ನಡ ಚಾನಲ್ ಬರೋಕ್ಕೆ. ಅದು ವಾರಕ್ಕೊಂದಿನ ಮಾತ್ರ ಕನ್ನಡ ಬರ್ತಿದ್ದದ್ದು, ಶನಿವಾರ ಭಾನುವಾರ ಮಾತ್ರ.
ನಮ್ಮನೇಲಿ ಮುಂಚೆ ಟಿವಿ ಇರಲಿಲ್ಲ. ರಾಮಾಯಣ ಮಹಾಭಾರತ ಸೀರಿಯಲ್ಗಳು ಬಂದಾಗ ಹೊಸದಾಗಿ ಟಿವಿ ತಗೊಬಂದು ಕನ್ನಡ ಚಾನಲ್ ನಾವು ಹಾಕ್ಸಿದ್ದು. ಅಲ್ಲಿ ತನಕ ಥಿಯೇಟ್ರಲ್ಲೇ ನೋಡ್ತಿದ್ದದ್ದು. ಈಗೆಲ್ಲ ಫ್ರೆಂಡ್ಸೇ ಹೋಗಿ ಫಿಲಮ್ ನೋಡ್ಕೊಂಬರ್ತಾರೆ. ಆವಾಗ ಹಂಗೇನೂ ಇಲ್ಲ, ಅಪ್ಪ ಅಮ್ಮನೇ ಕರ್ಕೊಂಡು ಹೋಗೋರು ಫಿಲಮ್ಗೆ. ಫ್ರೆಂಡ್ಸ್ ಜೊತೆ ಯಾವ್ದು ಸಿನಿಮಾ ಹೋಗಿಲ್ವಾ? ಫ್ರೆಂಡ್ಸ್ ಜೊತೆ ಅಂತಂತಂದರೆ ಕಾಲೇಜಿಗೆ ಬಂದಮೇಲೆ ಒಂದೆರಡು ನೋಡಿರ್ಬೋದು, ಯಾವುದು ಅಂತ ಜ್ಞಾಪಕ ಇಲ್ಲ. ಅಂದರೆ ಅಲ್ಲಿ ಅಕ್ಕಪಕ್ಕದ ಮನೆಯವರೇ ಫ್ರೆಂಡ್ ಇದ್ದಿದ್ದರಿಂದ ಅವ್ರ ಅಪ್ಪ ಅಮ್ಮ, ಅವ್ರ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ಜೊತೆಲೇ ಹೋಗೋವು. ಸಕ್ಕದಾಗೈತಿ. 1983 ಇಂದ ಎಲ್ಲಿವರೆಗೂ 1989 ಥಿಯೇಟ್ರಲ್ಲಿ ನಮ್ಮ ಅಮ್ಮ ನೋಡಿರೋ ಫಿಲಮ್ಗಳನ್ನೆಲ್ಲ ಇಲ್ಲಿ ಬರ್ದಿಟ್ಟವ. ಕ್ರೇಜಿ ಅಲ್ವಾ? ಆದರೆ ಈ ಫೋಟೋ ಸಕ್ಕದಾಗೈತೆ. ನಮ್ಮಮ್ಮ ಅವಾಗ ಇದು ಎಷ್ಟು ವರ್ಷ ಇದ್ದಾಗ ತೆಗ್ದಿದ್ದಮ್ಮ ಇದು? ನನಗೆ 16 ವರ್ಷ. 16 ವರ್ಷದ? ನಮ್ಮಮ್ಮ 16 ವರ್ಷ ಇದ್ದಾಗ ತೆಗ್ದಿದ್ದ ಫೋಟೋ. ಇವಾಗ ನೋಡಿ ಹಿಂಗವ್ರೆ. ಯಾಕೆ ನೀವು ಇಷ್ಟು ಕ್ಯೂಟ್ ಇದೀಯಾ? ಹಾ, ಇನ್ನೊಂದು ಮೇಯ್ನು ನಾನು ಹೇಳಿದ್ನಲ್ಲ, ಈ ಪೌಚಲ್ಲಿ ಏನೈತೆ ಅಂತ ತೋರಿಸ್ತೀನಿ ಬನ್ನಿ. ಖುಷಿ ಮಡ್ಕೋದು, ಓಪನ್ ಮಾಡಿರು. ಇಲ್ಲಿ ಜಿಪ್ಪು ನೋಡ್ಬಿಟ್ಟಿದ್ಯಾ? ಇದೆಲ್ಲಾನು ನೋಡಿ, 2 ಪೈಸಾ, ಇದ್ಯಾವ್ದು 10 ಪೈಸಾ, 20 ಪೈಸಾ, 1 ಪೈಸಾ. ಅವಾಗ ಅದ್ರಲ್ಲಿ ಅಂಗಡಿಗೆ ಹೋಗಿ ತಿಂಡಿ ತಗೋತಿದ್ವಿ, ಚಾಕ್ಲೇಟ್ ತಗೋತಾ ಇದ್ವಿ, ನಿಂಬೆ ಹುಳಿ ಪೆಪರ್ಮೆಂಟ್ ಅಂತ ತಗೊಳವು, ಅವಾಗ ಕೊಬ್ಬರಿ ಮಿಠಾಯಿ ತಗೊಳವು. ಅವಾಗ ನಾವು 1 ಪೈಸಕ್ಕೆ 2 ಪೈಸಕ್ಕೆ ತಗೋತಾ ಇದ್ದಿದ್ವಿ. ಇವಾಗ 10 ರೂಪಾಯಿ ಕೊಟ್ಟರು 1 ಪೀಸ್ ಬರಲ್ಲ. ಅವಾಗ ನೀ ತಗೋತಿದ್ದ ಐಟಮ್ಗಳೆಲ್ಲ ಇವಾಗ ಸಿಗೋದೇ ಇಲ್ಲ. ಸಿಗುತ್ತೆ, ಕೊಬ್ಬರಿ ಮಿಠಾಯಿ ಸಿಗುತ್ತೆ. ಅಂದ್ರೆ ಅವಾಗ ನಾವು 1 ಪೈಸಕ್ಕೆ ತಗೋತಾ ಇದ್ದಿದ್ದೇನೆ, ಇವಾಗ 10 ರೂಪಾಯಿ ಕೊಟ್ರು ಅಷ್ಟು ದೊಡ್ಡ ಪೀಸ್ ಬರಲ್ಲ. ನಿಂಬೆ ಹುಳಿ ಪೆಪರ್ಮೆಂಟ್ ಅಂತ ಬರೋದು, ಒಂದು ಕ್ರೀಮ್ ಕಲರು, ಒಂದು ಸಣ್ಣ ಬಾಲ್ ಅಷ್ಟಪ್ಪ ಬರೋದು. ಅವಾಗ 3 ಪೈಸಕ್ಕೆ 2. ಇವಾಗ್ಲೂ ಬರ್ತದೆ. ಬರುತ್ತೆ. ಹುಳಿ, ಖಾರ, ಉಪ್ಪು ಎಲ್ಲ ಇರ್ತದೆ ಅದರಲ್ಲಿ. ಸ್ವೀಟು ತಿಂತಾಗೆ ಒಂಥರ ಅನಿಸ್ತಿರ್ತದೆ. ಏನಂತೀಯ? ಇವಾಗ ಪಾಪಿನ್ಸ್ ಅಂತ ಬರುತ್ತೆ, ಸೇಮ್ ಪಾಪಿನ್ಸ್ ಟೇಸ್ಟೇ ಅವಾಗ ಇರ್ತಿದ್ದದ್ದು. ಅದು ತುಂಬಾ ಚೆನ್ನಾಗಿರೋದು, ಈಗಿಂತ ಅವಾಗ ತುಂಬಾ ಟೇಸ್ಟ್ ಆಗಿರೋದು. ನಿಜವಾಗ್ಲೂ ಆಗಿನ ಕಾಲದಲ್ಲಿ ಇಷ್ಟು ದುಡ್ಡಿತ್ತು ಅಂದ್ರೆ ಒಂಥರ ಶ್ರೀಮಂತನೇ. 5 ರೂಪಾಯಿ ನೋಡಿ, 5 ರೂಪಾಯಿದ ಹಳೆ ಕಾಯಿನ್. ಯಾವಾಗೊಂದಿದು 1989. ಯಾವ್ದೋ ಕಾಯಿನ್ ಐತಿ ಈ ತರ ಕಾಯಿನ್. 5 ಪೈಸಾ 1957. ಇದ್ಯಾವ್ದು ಅಂತಾನೆ ಗೊತ್ತಾಗ್ಲಿಲ್ಲ ನಂಗೆ. ಎಷ್ಟು ರೂಪಾಯಿ ಇದು? ಇದು ಬೆಳ್ಳಿ ಕಾಯಿನು. ಬೆಳ್ಳಿ ಕಾಯಿನಾ? ಹಾ, ಬೆಳ್ಳಿದು ಹಳೇ ಕಾಲದ 4 ಕಣಿನ ಇದು. ರುಪೀಸ್ ಇಂಡಿಯಾದೇ ಕಮ್ಮ ಇದು. 1918. ಯಾವುದು ಹಳೇ ಕಾಯಿನ್ಗಳು. ನನಗೆ ಅವಾಗ ಅದೊಂದು ಇದು ಬೆಳ್ಳಿ ಕಾಯಿನು, ತಾಮ್ರದ ಕಾಯಿನು, ಹಿತ್ತಾಳೆ ಕಾಯಿನು, ಇದನ್ನೆಲ್ಲ ಕೂಡಾಕೋದೊಂದು ಅಭ್ಯಾಸ. 1, 2 ಇದು 2 ರೂಪಾಯಿ ನೋಟು, ಅಭ್ಯಾಸ. 1 ರೂಪಾಯಿ ನೋಟು, 2 ರೂಪಾಯಿ ನೋಟು, ಒಂದಿಷ್ಟು ಕಾಯಿನ್ಸ್ಗಳು. ಎಣ್ಣೆ ಬಿಸಿಯಾಗಿದೆ, ಇವಾಗ ಇದನ್ನ ಎಣ್ಣೆಲಿ ಕರಿತೀನಿ. ನಮ್ಮಮ್ಮಂದು ಇಷ್ಟೊಂದೆಲ್ಲ ಫ್ಲಾಶ್ ಬ್ಯಾಕ್ ಐತೆ ಅಂತ ನನಗೆ ಗೊತ್ತಿರಲಿಲ್ಲ, ಈಗಲೇ ಗೊತ್ತಾಗಿದ್ದು. ಇಷ್ಟೇ ಎಲ್ಲ ಇನ್ನೂ ಐತೆ, ತೋರಿಸ್ತೀನಿ. 1 ಮೀಟರ್ಗೆ 3G ಇಂಚು. 3G ಇಂಚ ಏನಮ್ಮ? ಆಗ್ಲೇ 3G ಎಲ್ಲ ಆಯ್ತಾ? ಇದು ಕಾಚಾ ಗುಂಡಿ ಮಾಡ್ಬೇಕಾದ್ರೆ ಬ್ಲೌಸ್ಗೆ ಹಾಕೋದು 2 ಎಳೆ ದಾರ ಯಾವ್ದಕ್ಕೆ ಹಾಕ್ಬೇಕು ಅಂತ, 4 ಎಳೆ ದಾರ ಯಾವ್ದಕ್ಕೆ ಹಾಕ್ಬೇಕು ಅಂತ, ಉಕ್ಕಿಗೆ 2 ಎಳೆ ದಾರ ಹಾಕೋಬೇಕು. ಮತ್ತೆ ಹುಕ್ಕಿಗೆ ದಾರ ಹಾಕ್ತೀವಲ್ಲ, ಅದಕ್ಕೆ 4 ಎಳೆ ದಾರ ಹಾಕೋಬೇಕು. ಹಿಂಗೆ ಟೈಲರಿಂಗ್ ಕ್ಲಾಸ್ ಎಕ್ಸಾಮ್ ಕೂಡ ಕೊಡೋರು. ನಮ್ಗೆ ವಾರದಲ್ಲಿ 2 ದಿನ, ಶನಿವಾರ ಭಾನುವಾರ. ಸ್ಕೂಲ್ ಮುಗಿಸ್ಕೊಂಡು ಶನಿವಾರ ಹಾಫ್ ಡೇ ಇರೋದು, ಭಾನುವಾರ ರಜಾ ಇರೋದಲ್ಲ, ಅವಾಗ ನಾವು ಟೈಲರಿಂಗ್ ಕ್ಲಾಸ್ಗೆ ಹೋಗೋವು. ಈ ಸ್ಕೂಲಲ್ಲಿ ಹೋಗೋಕೆ ಶುರು ಮಾಡಿ ಕಾಲೇಜ್ ಹೋಗೋವರೆಗೂ ಟೈಲರಿಂಗ್ ಕ್ಲಾಸಲ್ಲಿ ಟೈಲರಿಂಗ್ ಕಲ್ತಿದ್ವಿ. ಬ್ಲೌಸು, ಪ್ಯಾಂಟು, ಶರ್ಟು ಎಲ್ಲ ಹೊಲಿಯೋದನ್ನು ಕಲ್ತಿದ್ದೀವಿ. ಸುಮಾರು ಕಲ್ತೈತಿ ನಮ್ಮ ಅಮ್ಮನು. ಸಂಗೀತ ಕ್ಲಾಸ್ಗೆ ಹೋಯ್ತಿದ್ವಿ. ಸಂಗೀತ ಕ್ಲಾಸ್ಗಾ? ಹೌದು. ಯಾವ ಸಂಗೀತ? ಸಂಗೀತ ಅಂತಂದ್ರೆ ಆಗ ಹೈಸ್ಕೂಲಲ್ಲಿ 1 ಪೀರಿಯಡ್ ಸಂಗೀತ ಕ್ಲಾಸ್ ಇರೋದು. ಮೈಸೂರಿಂದ ಟೀಚರ್ ಬರ್ತಿದ್ರು, ಬೃಂದ ಅಂತ. ಅವರು ತುಂಬಾ ಚೆನ್ನಾಗಿ ಕ್ಲಾಸಲ್ಲಿ ಹೇಳೋ ಮಕ್ಕಳಿಗೆ ವಾರದಲ್ಲಿ 2 ದಿನ ಕೋಚಿಂಗ್ ತಗೊಂಡು ಅಲ್ಲೇ ಟ್ಯೂಷನ್ ಮಾಡೋರು. ಗೀತೆ ಕ್ಲಾಸಿಗೆ ಸೇರಿ ಸರಿಗಮ ಪ ಎಲ್ಲ ಕಲಿತು, ಸರಳ ವರಸೆ, ಜಂಟಿ ಅವೆಲ್ಲ ಕಲ್ತ್ವಿ. ಗೀತೆವರೆಗೂ ಬಂದು ಆಮೇಲಿಂದ ಆ ಟೀಚರ್ ಟ್ರಾನ್ಸ್ಫರ್ ಆಗ್ಬಿಟ್ರು. ಅಲ್ಲಿಗೆ ಸಂಗೀತ ಕ್ಲಾಸ್ ಎಂಡ್ ಆಯ್ತು. ಎಲ್ಲಿ ಬುಡಿ ಗುರುಗಳೇ ಹಂಗಾರೆ? ಬುಡಿ ತರ ಒಂದು ಹಾಡು ಹೇಳಮ್ಮ. ಆಯ್ತು
ಇವಾಗ ಉಮಮ್ಮ ಆಡ್ಬೇಕು ತಾನೆ? ಹಾ, ಉಮಮ್ಮ ಸಂಗೀತ ಕ್ಲಾಸ್ಗೆ ಹೋಗೈತಂತೆ. ಉಮಮ್ಮನ್ ಕೆಲ ಆಡ್ಸದ ಬೇಡವಾ? ರೆಡಿ ನಂಗಾರ ಕೇಳಕ್ಕೆ? ನಮ್ಮಮ್ಮ ಆಡುತ್ತೀಗ, ಕೇಳಲ್ಲ. ಅದೇ ತುಂಬಾ ದಿನದಿಂದ ಅಭ್ಯಾಸ ತಪ್ಪಗಿರೋದ್ರಿಂದ ಅಷ್ಟೊಂದು ರಾಗ ಬರಲ್ಲ ಅನ್ಕೊಂತೀನಿ. ಪರವಾಗಿಲ್ಲ, ಇಲ್ಲಿ ಯಾರು ಗೋಲ್ಡನ್ ಬಜಾರ್ ಹೊಡಿಯಕ್ಕೆ ಇಲ್ಲಿ ಯಾರು ಇಲ್ಲ. ಇಲ್ಲಿ ಗೋಲ್ಡನ್ ಬಜಾರ್ ಹೊಡೆದ್ಬಿಡು ಖುಷಿ. ಆಮೇಲಿಂದ ನೀನೆ ಹೆಂಗ್ ಹೊಡಿತ್ಯಾ? ಹೊಡಿತ್ಯಾ? ಹ್ಮ್. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ ಮೋರೆ ಕಪ್ಪಿನ ಬಾವ ಮೊರದಗಲದ ಕಿವಿ ಮೋರೆ ಕಪ್ಪಿನ ಬಾವ ಮೊರದಗಲದ ಕಿವಿ ಅವನೇ ನಮ್ಮ ಗಜನಾಥನಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಸೂಪರ್ ಸೂಪರ್. ಗೋಲ್ಡನ್ ಬಜಾರ್ ಬರ್ಬೇಕೀಗ. ಗೋಲ್ಡನ್ ಬಜಾರ್ ಹೊಡಿ 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 ಹೊಡಿ. ಗೋಲ್ಡನ್ ಬಜಾರ್. ಚೆನ್ನಾಗ್ ಮಾಡ್ತಾರೆ. ಗೋಲ್ಡನ್ ಬಜಾರ್ ಹೊಡಿ ಅಂದ್ರೆ ಕರ್ಜಿಕಾಯಿ ತಿನ್ಕೊಂಡ್ ನೀನು ಗೋಲ್ಡನ್ ಬಜಾರ್ ಮುರಿದೋಗಿರೋ ಅಲ್ಲಲ್ಲಿ ಧ್ರುವ ಗೋಲ್ಡನ್ ಬಜಾರ್ ಹೊಡಿತೀನಿ ಅಂದು ಕರ್ಜಿಕಾಯಿ ತಿಂತ ಕೂತವಳೆ. ಇವಾಗ ನೀನು ಗೋಲ್ಡನ್ ಬಜಾರ್ ಹೊಡಿಬೇಕು. ಹೊಡಿ. ಹೆಂಗ್ ಹೊಡಿತೆ ಹೊಡಿ. ಸೂಪರ್ ಸೂಪರ್. ನಾನು ಫಸ್ಟ್ ಟೈಮ್ ಕೇಳಿದ್ದು, ನಂಗೂ ಗೊತ್ತಿರ್ಲಿಲ್ಲ ಈ ತರ ಎಲ್ಲ ಆಡ್ತಾರೆ ಅಂತ. ಅದಕ್ಕೆ ಹೇಳೋದು, ಮನೆಯವ್ರಿಗೆ ಟೈಮ್ ಕೊಡ್ಬೇಕು, ಕೊಟ್ಟಾಗ ಎಲ್ಲ ಗೊತ್ತಾಗತ್ತೆ. ಇನ್ನೊಂದು ಐತೆ ಈ ಬಾಕ್ಸ್. ನಾನು ಈ ಬಾಕ್ಸ್ ಅಲ್ಲಿ ಏನೋ ಒಂದು ಜ್ಯುವೆಲರಿನ ಏನೋ ಒಂದು ಇರುತ್ತೆ ಅನ್ಕೊಂಡ್ರೆ ನಮ್ಮಮ್ಮ ಆಪರೇಷನ್ ಕಿಟ್ಟೆ ಇಟ್ಬಿಟ್ಟೈತೆ. ಇದೇನಿದು ಅಂತ ಅರ್ಥ ಆಗ್ಲಿಲ್ಲ ನಂಗೆ. ಇದೇನಮ್ಮ ಇದು? ಅದು ಕಾಲೇಜಲ್ಲಿ ನಾವು ಸೈನ್ಸ್ ಕಾಂಬಿನೇಷನ್ ತಗೊಂಡಿದ್ರಿಂದ ಝುವಾಲಜಿಗೆ ಪ್ರಾಕ್ಟಿಕಲ್ಸ್ ಎಲ್ಲ ನಡೆಯಿದ್ದು. ಝುವಾಲಜಿ ಬಯಾಲಜಿಗೆ ಪ್ರಾಕ್ಟಿಕಲ್ ಮಾಡ್ಲಿಕ್ಕೆ ಈ ಬಾಕ್ಸ್. ಜಿರಳೆ ಎಲ್ಲ ಆಪರೇಷನ್ ಮಾಡ್ತಿದ್ವಿ, ಕಪ್ಪೆ ಎಲ್ಲ ಆಪರೇಷನ್ ಮಾಡ್ತಿದ್ವಿ. ಓ, ಜಿರಳೆ ಆಪರೇಷನ್ ಮಾಡೋದ ಇದು? ಇದ್ರಲ್ಲಿ ಹಂಗಾರೆ ಜಿರಳೆ ಆಪರೇಷನ್ ಮಾಡಿದ್ಯಾ? ಇದ್ರಲ್ಲಿ ಮಾಡಿದೀನಿ. ಜಿರಳೆ ಮತ್ತೆ ಕಪ್ಪೆ ಎರಡೂ ಮಾಡಿದೀನಿ. ಓ, ಎರಡೂನು ಮರ್ಡರ್ ಮಾಡಿದ್ಯಾ ಹಂಗಾರೆ ನೀನು? ಬಯಾಲಜಿಲಿ ಪ್ರಾಕ್ಟಿಕಲ್ ಇರೋದು. ಪ್ರಾಕ್ಟಿಕಲ್ ಕ್ಲಾಸ್ ಇದೆಲ್ಲ ಮಾಡ್ಬೇಕಿತ್ತು. ಕೆಮಿಸ್ಟ್ರಿಗೇನ್ ಕೆಮಿಕಲ್ಸ್ ಅಷ್ಟೇ ಅಲ್ಲೇ ಲ್ಯಾಬಲ್ಲಿ ಇರೋದು. ಇದಕ್ಕೆ ನಾವೇ ತಗೋಬೇಕಿತ್ತು. ಗೈಸ್ ನೋಡಿ ಇಲ್ಲಿ ಏನೇನೈತೆ ಅಂತ. ಜಿರಳೆ ಕಪ್ಪೆ ಕುಯ್ಯಕ್ಕೆ ಒಂದ್ ರೇಸರು, ಇದೊಂದು ಇದು ಕಳೆದೋಗ್ಬಿಟ್ಟೈತೆ. ಏನೋ ಕಿವಿ ಕ್ಲೀನ್ ಮಾಡ್ಕೊಳತ್ತರ ಐತೆ ಇದು. ಇದು ಇಲ್ಲಿ ನೋಡಿ ಬಾಣ. ಆಗಿನ ಕಾಲದಲ್ಲಿ ಬಬ್ರುವಾನ ಫಿಲಮ್ ಅಲ್ಲಿಂದ ಹಿಂಗ್ ಹೋಗೋದಲ್ಲ ಅಂತ ಹಂಗೈತೆ ಬಾಣ ಇದು. ಅದು ಇದು ಜಿರಳೆ ಕಾಲ್ಗಳಿಗೆ ಹಿಂಗ್ ತೆಗ್ದಿಸ್ಬೇಕು. ಲ್ಯಾಬಲ್ಲಿ ಹಿಂಗೆ ಸಿಕ್ಸಿಟ್ಕೊಳ್ಳವು. ಈ ಥರದ್ದೆಲ್ಲ ಸುಮಾರು ಕಳೆದೋಗ್ಬಿಟ್ಟಿದೆ ಅನ್ಕೋತೀನಿ. ಅದನ್ನೆಲ್ಲ ಹಿಂಗಿಟ್ಟು ಇದರಲ್ಲಿ ಇದು ಕಳೆದೋಗಿದೆ. ಹಿಂಗೆಲ್ಲ ಚುಚ್ಚಿ ಹಿಂಗೆ ಸಿಗಿಸ್ಬಿಟ್ಟು ಚಿಮ್ಟ ಇರೋದು ಪುಟ್ ಪುಟ್ಟದ್ದು 2-3 ಚಿಮ್ಟಗಳಿತ್ತು. ಅದರಿಂದ ಅದು ಒಂದೊಂದೇ ಪಾರ್ಟ್ಸ್ ತೆಗಿಯವು. ಮತ್ತೆ ಇನ್ನು ಉಳಿದಿದ್ದ ಪಾರ್ಟ್ಸ್ಗಳನ್ನ ಹಿಂಗೆ ಬಿಡಿಸ್ಕೊಂಡು ತೆಗಿಯವು ಆಪರೇಷನ್ ಮಾಡಿದಾಗ. ನಮ್ಮಮ್ಮ ಇಷ್ಟೆಲ್ಲ ಮಾಡೈತೆ ಅಂದ ತಕ್ಷಣ ನಮ್ಮಮ್ಮ ರ್ಯಾಂಕ್ ಸ್ಟೂಡೆಂಟ್ ಏನಲ್ಲ, ಆದ್ರೆ ಕಮ್ಮಿ ಏನಿಲ್ಲ. ಇದು ನಮ್ಮ ಅಮ್ಮಂದು ಮಾರ್ಕ್ಸ್ ಕಾರ್ಡ್. ಫಸ್ಟ್ ಇಯರ್ PUC ಕನ್ನಡ 57, ಇಂಗ್ಲಿಷ್ 30, ಮಿಕ್ಕಿದೆಲ್ಲ 32, 30, 33, 33. ಪಾಸ್ ಟು 17. ಇದೆಲ್ಲ ಟೈಪಿಂಗ್ ಕ್ಲಾಸ್. 87, 88, 89 ಅಲ್ಲಿ 3 ವರ್ಷ ನಮ್ಮಮ್ಮ ಟೈಪಿಂಗು ಕಲ್ತೈತೆ. ಸರ್ಟಿಫಿಕೇಟ್ ಐತೆ. ನಮ್ಮಮ್ಮ ಇಲ್ಲಿ ಕರ್ಜಿಕಾಯಿ ಎಲ್ಲ ಮಾಡಿ ಇಟ್ಬಿಟ್ಟವ್ರೆ. ಇವಳು ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡ್ಕೊಬಿಟ್ಟವಳು. ಇವಳು ನಮ್ಮನ್ನ ಮಾತಾಡಿಸ್ತಾ ಇದೆ. ಮಾತಾಡ್ತಾನೆ ಒಂದಷ್ಟು. ಓ ಶಿಷ್ಯ, ನೀನು ಶುರುನ ಬ್ಯಾಟಿಂಗು? ಆಕ್ಚುಲಿ ಟಾಪಿಕ್ ಶುರು ಮಾಡಿದ್ದೆ ಕುಕಿಂಗ್ ಏನೋ ಒಂದು ಚಾಲೆಂಜ್ ಮಾಡಬೇಕು ಅಂತ ಶುರು ಮಾಡಿದ್ದು ಬಿಡು. ಆದ್ರೆ ಒಂದಷ್ಟು ಸಿಕ್ಕಿರೋದ್ರಿಂದ ನಾವು ಅಮ್ಮನ್ನ ಮಾತಾಡಿಸ್ತಾ ಲಕ್ಷ್ಮಿ ಟಾಪಿಕ್ ಚೇಂಜ್ ಆಗೋಯ್ತು. ಕುಕಿಂಗ್ ಎಲ್ಲ ಆಮೇಲೆ ನೋಡ್ಕೊಳಗ. 2 ಕರ್ಜಿಕಾಯಿ ತಿಂದ್ಬಿಟ್ಟು ಬಂದು ಇಲ್ಲಿ ಶಿಸ್ತಾಗಿ ಕೂತ್ಕೊಂಡವ್ರೆ. ತಿಂದೇ ಇಲ್ವಾ ನೀನು? ಇವಾಗ ಇಲ್ಲಿ ನೆಕ್ಸ್ಟ್ ಫೋಟೋ. ಇದು ನನ್ನ ಮದುವೆ ಧಾರೆ ದಿನ. ಧಾರೆ ಸೀರೆ ಉಟ್ಟಿಸಿ ಅಲಂಕಾರ ಮಾಡಿ ಮಗ್ಗನ ಜಡೆ ಹಾಕ್ಸಿದ್ರು ಧಾರೆಗೆ ನಿಲ್ಸಕ್ಕೆ ಮುಂಚೆ. ಆಗ ಚೌಲ್ಟ್ರಿ ರೂಮಲ್ಲಿ ಬಂದು ರೂಮ್ ಒಳಗಡೆ ತೆಗ್ದಿರೋದು. ಮತ್ತು ನನ್ನ ಜಡೆ ಕೂಡ ಒರ್ಜಿನಲ್ಲು, ಚೌಲಿ ಗೀಲಿ ಏನೂ ಹಾಕಿಲ್ಲ. ದಪ್ಪಕ್ಕಿದೆ ಜಡೆ, ಚೌಲಿ ಏನು ಬೇಡ, ಹಂಗೆ ಮಗ್ಗನ ಜಡೆ ಹಾಕ್ಬೋದು ಅಂತ ನನ್ನ ಜಡೆಗೆ ಮಗ್ಗಿನ ಜಡೆ ಕೂರಿಸಿದ್ರು. ಇದು ಒರಿಜಿನಲ್ ಜಡೆ ಗೈಸ್. ನೋಡಿ ನಾವು ಅಮ್ಮನ ಜಡೆ ಇದು ಒರಿಜಿನಲ್. ಇದು ಚಿನ್ನದ ಇಲ್ಲಿ ಗಂಟ ಇಷ್ಟುದ್ದ
ಕುಚ್ಚ ಹಾಕಿರೋದ? ಕುಚ್ಚು ಎಕ್ಸ್ಟ್ರಾನಾ? ಕೆಳಗಡೆ ಚಿನ್ನದ್ದು ಇದು, ಚಿನ್ನದ ಕುಚ್ಚು, ಅಲ್ಲಿವರೆಗೂ ನನ್ನ ಜಡೆ ಐತಿ. ಚಿನ್ನದ್ದ ಇದು? ಜಾಬು ಮತ್ತೆ ಅದು ಎಲ್ಲ ಚಿನ್ನದ್ದು. ಡಾಬು ಇದು ಚಿನ್ನದ್ದು. ನಮ್ಮಪ್ಪ ನಮ್ಮಮ್ಮ ಸಗದಾಗೈತೆ ಫೋಟೋ ಇದು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 36 ವರ್ಷ ಆಯ್ತು. 36 89 ನಾನು ಮದುವೆ ಆಗಿದ್ದು. ಒಂದ್ ಮಗುವಿಂದ ಒಂದ್ ಮಗುವಿಗೆ 4 ವರ್ಷ ಡಿಫ್ರೆನ್ಸ್. ಪ್ರೀತು ಹುಟ್ಟಿ 4 ವರ್ಷ ಆದ್ಮೇಲೆ ನಾನು ಹುಟ್ಟಿದ್ದ? 97ಕ್ಕೆ ನೀನು ಹುಟ್ಟಿದ್ದು. 4 ವರ್ಷ ಮದುವೆ ಆಗಿ 4 ವರ್ಷ ಆದ್ಮೇಲೆ ಪ್ರೀತು ಹುಟ್ಟಿರೋದು? ಹೌದು. ಪ್ರೀತು ಹುಟ್ಟಿ 4 ವರ್ಷ ಆದ್ಮೇಲೆ ನಾನು ಹುಟ್ಟಿದ್ದು? ಹೌದು. ಮಧ್ಯದಲ್ಲಿ ಒಂದು ಮಗು ಸೊದೈತಲ್ವಾ? ಮಧ್ಯದಲ್ಲ, ಮೊದಲೇ ಒಂದು ಮಗು ಸತ್ತೋಗಿದ್ದು. ಪ್ರೀತು ಅವಳಿ ಜೋಳಿ. ಪ್ರೀತು ಅವಳಿ ಜವಳಿ ಟ್ವಿನ್ಸು. ಅದರಲ್ಲಿ ನೀವು ಅಪ್ಪನೇ ಅವಳಿ ಜವಳಿ, ನೀವು ಅಪ್ಪ. ಅಯ್ಯೇ. ಒಂದ್ ಪಾಪು 4 ತಿಂಗಳು ಪ್ರೆಗ್ನೆನ್ಸಿಲೇ ಮಗು ಅಭಾಷನಾಗಿ, ಇನ್ನೊಂದು ಮಗುನ ಬೆಡ್ ರೆಸ್ಟ್ ಅಲ್ಲಿ ಇರಿಸಿ ಮಗು ಬದುಕೊಂಡಿದ್ದು. ಬದುಕಿ ಉಳಿದಿದ್ ಮಗು ಐತಲ್ಲ, ಆ ಮಗು ನಿಮ್ಮಪ್ಪ 2 ಮಗುಗ್ ಜನ್ಮ ಕೊಟ್ಟೈತೆ. ಒಂದು ನೀನು, ಒಂದು ಅವನು. ನೀವಪ್ಪ ಉಳಿದ ಮಗು. ಇದು ನಮ್ಮಮ್ಮ ಮದುವೆ ಆಗಿ ದಾಂಪತ್ಯ ಶುರು ಆಗಿ ನಾವುಗಳು ಹುಟ್ಟಿ ಒಂದಷ್ಟು ಲೈಫ್ನ ಜರ್ನಿ ಶುರು ಆದಮೇಲೆ ನಮ್ಮಮ್ಮಂದು ದೊಡ್ಡ ಕನಸಿದು. 16/6/2024 ನಾವು ಇವಾಗ ಇರೋ ಮನೆ ಗೃಹ ಪ್ರವೇಶ ಮಾಡಿದ್ದು. ತುಂಬ ದಿನಗಳ ಆಸೆ. ನಾವು ಹೆಂಚಿನ ಮನೇಲಿ ಇದ್ವಿ. ಮದುವೆ ಆದಾಗ 2 ಫ್ಲೋರ್ ಮನೆನೇ ಇದ್ದಿದ್ದು, 4 ಪೋರ್ಷನು 2 ಫ್ಲೋರು. ಅಂದರೆ ನಮ್ಮ ಮನೆಯವರು ಅವ್ರ ಅಣ್ಣಂಗೆನೆ ಎಲ್ಲ ಬಿಟ್ಕೊಟ್ಬಿಟ್ಟು ಬಂದರು. ಬಂದಮೇಲೆ ನಾನು ಆ ಥರದ್ದೇ ಒಂದು ಮನೆ ನನ್ನ ಮಕ್ಳು, 2 ಮಕ್ಳಿಗೂ ಕಟ್ಟಿಸ್ಬೇಕು ಅನ್ನೋ ಆಸೆ ತುಂಬ ದಿನಗಳ ನಂತರ ಈಡೇರ್ತು. 2024ರಲ್ಲಿ ಒಂದು ಮನೆ ಕಟ್ಟಿ ಗೃಹ ಪ್ರವೇಶ ಕೂಡ ಮಾಡಿದ್ವಿ. ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ. ಇದು ನಮ್ಮಮ್ಮನ ಲೈಫ್ ಜರ್ನಿ. ನಮ್ಮಮ್ಮ ಮನೆ ಕಟ್ಸ್ಬೇಕು, ಗೃಹ ಪ್ರವೇಶ ಮಾಡಬೇಕು, ಈ ಪೀರಿಯಡ್ ಸ್ಟ್ರಗಲ್ ಏನೈತೆ, ಈ ಆಸೆ ಕನಸುಗಳೇನೈತೆ, ಇವಿಷ್ಟು ಗೊತ್ತಿತ್ತು. ಗೊತ್ತಿಲ್ಲದಿರೋ ಒಂದಷ್ಟು ವಿಷಯಗಳು ನಿಜ ಇವತ್ತು ಗೊತ್ತಾಯ್ತು. ಟೈಮ್ ಕೊಡಬೇಕು. ನಮ್ಮವ್ರಿಗೆ, ಅದರಲ್ಲೂ ಮೇಯ್ನಾಗಿ ಅಪ್ಪ ಅಮ್ಮಂಗೆ ನಾವು ಟೈಮ್ ಕೊಟ್ಟರೆ ತುಂಬ ವಿಷಯಗಳು ಗೊತ್ತಾಗತ್ತೆ. ಅವ್ರು ಸಿಂಗರ್ ಅನ್ನೋದೇ ಗೊತ್ತಿರಲಿಲ್ಲ ನನಗೆ ಇವತ್ತು ಗೊತ್ತಾಗಿತ್ತು ಅವ್ರು ಸಂಗೀತ ಕಲ್ತವ್ರೆ ಅಂತ. ಇಷ್ಟು ವರ್ಷ ನಾವು ಅಪ್ಪನ ಹತ್ರ ಇಷ್ಟೊಂದೆಲ್ಲ ಟೈಮ್ ಕೊಟ್ಟು ನಾನು ಯಾವತ್ತೂ ಮಾತಾಡಿಲ್ಲ. ನಾವು ಅಮ್ಮನ ಹತ್ರ ಮಾತಾಡಿ ತುಂಬ ಒಳ್ಳೇದಾಯ್ತು ಅನ್ನಿಸ್ತಾ ಇದೆ. ಟಾಪಿಕ್ ಅನ್ಕೊಂಡಿದ್ದೆ ಏನೋ ಬೇರೆ, ಅದು ಹೋಗಿದ್ದೆ ಎಲ್ಲಿಗೋ. ಒಟ್ಟಿನಲ್ಲಿ ತುಂಬ ವಿಷಯಗಳು ಗೊತ್ತಾಯ್ತು. ಟೈಮ್ ಕೊಡಿ, ಅಪ್ಪ ಅಮ್ಮಂಗೆ ಟೈಮ್ ಕೊಡಿ, ಮಾತಾಡಿಸಿ, ಏನೇನು ವಿಷಯ ಅಂತ ಮಾತಾಡಿಸಿ, ಅವ್ರ ಬಗ್ಗೆನೂ ಒಂದು ಸ್ವಲ್ಪ ತಿಳ್ಕೊಳ್ಳಿ, ಕೇಳಿ ಹೆಂಗಿದ್ರಿ, ಏನಾಯ್ತು, ತುಂಬ ಗೊತ್ತಾಗುತ್ತೆ. ಆ್ಯಕ್ಚುಲಿ ಸರಿಯಾಗಿ ಏನು ಮಾತಾಡಬೇಕು ಅಂತ ಗೊತ್ತಾಯ್ತಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.